ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ವತಿಯಿಂದ ನಶಾ ಮುಕ್ತ ಭಾರತ ಅಭಿಯಾನ ಶಿಬಿರವನ್ನು ಯಲರಾಂಪುರ ಮಠದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಗಳು ಉದ್ಘಾಟಿಸಿದರು. ಇನ್ನು ಕೊರಟಗೆರೆ ತಾಲೂಕು ಎರಕಸಂದ್ರ ಕಾಲೋನಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವತಿಯಿಂದ ಯಲರಾಂಪುರದ ಶ್ರೀ ಕುಂಚಿಟಿಗರ ಮಹಾಸಂಸ್ಥಾನ ಮಠದಲ್ಲಿ ದಿನಾಂಕ 18-10-2025 ರಿಂದ 24-10-2025 ನಡೆಯುವ ನಶಾಮುಕ್ತ ಭಾರತ ಅಭಿಯಾನ ಶಿಬಿರಕ್ಕೆ ಇಂದು ಚಾಲನೆ ನೀಡಲಾಯಿತು. ಹಿಂದೆ ಎನ್ಎಸ್ಎಸ್ ಕ್ಯಾಂಪ್ ಅಂತ ಹೇಳಿದ್ರೆ ಎಲ್ಲರಿಗೂ ಉತ್ಸಾಹ ಇರ್ತಿತ್ತು, ಧೈರ್ಯ ಇರ್ತಿತ್ತು, ಸಂತೋಷ ಇರ್ತಿತ್ತು. ಇವತ್ತು ನಿಮ್ಮನ್ನೆಲ್ಲ ಬಲವಂತ ಮಾಡಿಕೊಂಡು ಇಳುಕು ಬಂದು ಕೂರಿಸುವಂಥ ಪರಿಸ್ಥಿತಿ ಸಮಾಜಕ್ಕೂ ಬಂದಿದೆ, ಕಾಲೇಜ್ಗೂ ಬಂದಿದೆ. ನಿಮ್ಗೆ ಯಾರು ಆ ಸಂತೋಷ ಖುಷಿ ನಿಮ್ಗೆ ಯಾರ ಮುಖದಲ್ಲೂ ಕಾಣ್ತಾ ಇದೆಯಾ? ಎಲ್ಲಿ ಮಾರ್ಕ್ಸ್ ಕಡಿಮೆ ಆಗ್ತಾರೋ, ಅಟೆಂಡೆನ್ಸ್ ಎಲ್ಲಿ ಆಬ್ಸೆಂಟ್ ಆಗುತ್ತೋ ಅಂತ ಬಂದಿದ್ದೀರ, ಹೌದಾ? ನನಗಿರೋಂಥ ಖುಷಿನೂ ನಿಮಗಿಲ್ಲ. ನೀವು ಬರೋದ್ರೊಳಗೆ ನಾನೆಲ್ಲ ಚೇರ್ ಹಾಕಿಸಿ ಟೀಪಾಯಿ ಹಾಕಿ ಎಲ್ಲ ನಾನೇ ರೆಡಿ ಮಾಡಿಸಿ ನಿಮ್ಮನ್ನು ಕಾಯ್ತಿದ್ದೆ, ಎಲ್ಲಿ ಇನ್ನೂ ಬರಲಿಲ್ಲ. ನಾವು ಓದ್ಬೇಕಾದ್ರೆ ನಮ್ಗೆ ಯಾವ್ದು NSS ಕ್ಯಾಂಪ್ ಇರಲಿಲ್ಲ, ಯಾಕೆ ನಾವು ಕನ್ನಡ ಓದಲೇ ಇಲ್ಲ. ಇವೆಲ್ಲ ತುಂಬ ಕಿತ್ತು ತಿನ್ನುವಂಥ ಬಡತನ ಹಳ್ಳಿಗಳಲ್ಲಿ. ಇವತ್ತೆಲ್ಲ ನೀವು 3G 5G ನೆಟ್ವರ್ಕಲ್ಲಿ ಇದ್ದೀರ, ಅದು ಯೂನಿಫಾರ್ಮು ಶೂ ಹಾಕೊಂಡು ಬರ್ತಾರೆ. ಮಧ್ಯರಾತ್ರಿ ಒಂದು ಮಹಿಳೆ ಓಡಾಡ್ತಾರೆ, ಅವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತೇಳಿ ಒಂದು ಕಡೆ ಹೇಳ್ತೇವೆ. ಇವತ್ತು NSS ಕ್ಯಾಂಪ್ ಅಂತ ಹೇಳಿದ್ರೆ 500,000 ಜನ ಬಂದು ರಾಷ್ಟ್ರೀಯ ಬಗ್ಗೆ ಅರಿವನ್ನು ಮೂಡಿಸುವಂತ ಕಾಲದಲ್ಲಿ ಇದ್ವಿ. ಇವತ್ತು ನಾವೆಲ್ಲ ಒಂದು ಕೇಳಿದ್ರೆ ಬಂದ ತಕ್ಷಣ ಎಷ್ಟು ಜನ ಬರ್ತೀರಂದ್ರೆ ಒಂದು 20 ಜನ, ಆಲ್ಟ್ಯಾಕ್ಟರ್ 50 ಜನ. ನನಗಿನ್ನೂ ಖುಷಿ ಆಯಿತು. 500 ಜನ ನಾನೇನು ಬೇಜಾರು ಮಾಡ್ಕೊಳ್ತಾ ಇರಲಿಲ್ಲ. ನೀವೊಂದು ಗುಂಡು ಪಿನ್ನು ತರೋದು ಬೇಡ, ಇನ್ನೂ ಒಂದು ತಿಂಗಳು ಇಲ್ಲೇ ಇದ್ರು ನಿಮ್ಮನ್ನು ಸಾಕುವಂತ ಶಕ್ತಿ ದೇವರು ಕೊಟ್ಟಿದ್ದಾನೆ. ನೀವು ಸಂಸ್ಕಾರವಂತರಾಗಬೇಕು. ಯಾಕೆ ಇವತ್ತು ಬಡತನ ನಮ್ಗೆ ಏನ್ ಕಲಿಸ್ಕೊಡುತ್ತೋ ದೊಡ್ಡ ಪಾಠವನ್ನು ಕಲಿಸ್ಕೊಡ್ತದೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಇವತ್ತೇನಾದ್ರೂ ಯಾವ್ದಾದ್ರು ಬೇರೆ ಬೇರೆ ದುಶ್ಚಟಗಳು ನಾವು ಬಲಿಯಾದ್ರೆ, ದಾಸರಾದ್ರೆ ನಮ್ಮನ್ನು ಹೊರಗಡೆ ತರೋದು ಬಹಳ ಕಷ್ಟ. ವೇದ ಶಾಸ್ತ್ರ ಪುರಾಣ ನಿಮ್ಮ ಸೈಂಟಿಫಿಕ್ ಆಗಿ ವಿಜ್ಞಾನ ಹೇಳೋ ಪ್ರಕಾರ ಏನ್ ಹೇಳುತ್ತೆ, 84 ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತ ಜನ್ಮ ಈ ಮನುಷ್ಯ ಜನ್ಮ. ನಾವು ಮನುಷ್ಯರಾಗಿ ಹುಟ್ಟಬೇಕು ಅಂದ್ರೆ ಇವತ್ತು ನಮ್ಮ ಅಪ್ಪ ಅಮ್ಮನ ಎದೆಗೊಂದು ಹೋಗ್ತೀವಿ, ಬೈತೀವಿ, ಕೋರ್ಟಲ್ಲಿ ಹೋಗಿ ಕೇಸ್ ಹಾಕ್ತೀವಿ, ನಮ್ಮ ಅಪ್ಪನೇ ಅಲ್ಲ ನಮ್ಮ ಅಮ್ಮನೇ ಅಲ್ಲ ಅಂತ. ನಾವು ಈ ಭೂಮಿಗೆ ಬರಬೇಕು ಅಂದ್ರೆ ನಮ್ಮ ತಂದೆ ತಾಯಿಗಳು ಎಷ್ಟು ದೇವರಿಗೆ ಅರ್ಕೆ ಹೊತ್ಕೊಂಡಿದ್ರು, ಎಷ್ಟು ಆಸ್ಪತ್ರೆಗಳು ಹೋಗಿದ್ರು. ಇವತ್ತು ಯಾರಾದ್ರೂ ನೋಡಿ, ಹಿಂದೆ ಒಂದು ಕಾಲದಲ್ಲಿ ಇತ್ತು, ಏನಾದ್ರೂ ಮದುವೆ ಆಗಿ 1 ವರ್ಷ 2 ವರ್ಷ ಮಕ್ಕಳಾಗಿಲ್ಲ ಅಂದ್ರೆ ಮನೆಗೆ ಯಾರು ಕರೀತಾ ಇರ್ಲಿಲ್ಲ, ನಾಮಕರಣ ಕರೀತಿರ್ಲಿಲ್ಲ, ಸತ್ಯನಾರಾಯಣ ಪೂಜೆ ಕರೀತಿರ್ಲಿಲ್ಲ, ಮನೆ ಬಿಟ್ಕೊಡ್ತಿರ್ಲಿಲ್ಲ. ಯಾರಾದ್ರೂ ಮನೆಗೆ ಹೆಣ್ಣು ಕೊಡ್ಬೇಕು ಅಂದ್ರೆ ಬಂಜೆ ಕುಟುಂಬ, ಅದು ಬಂಜೆ ಮನೆ ನಾವು ಕೊಡಲ್ಲ ಅಂತಿದ್ರು. ಇವತ್ತು ತಂದೆ ತಾಯಿ ದೇವ್ರ ಅರ್ಕೆ ಹೊತ್ಕೊಡ್ತಾರೆ, ನಮಗೆ ಮಕ್ಕಳಿಗಿದ್ರೆ ಸಾಕಪ್ಪ ಅಂತ. ಯಾಕಂದ್ರೆ ಮಕ್ಕಳು ಇವತ್ತು ಅನ್ನ ಹಾಕ್ತಲ್ಲ ಅಪ್ಪ ಅಮ್ಮನಿಗೆ. ಸಾಮಾಜಿಕ ಜವಾಬ್ದಾರಿಯನ್ನ ಬದುಕಿನ ಜೊತೆಗೆ ನೇರವಾಗಿರ್ತಕ್ಕಂಥ ಸಂಪರ್ಕವನ್ನು ಇಟ್ಕೊಳ್ಬೇಕು. ಆ ಒಂದು ಇಚ್ಛೆಯಿಂದ ಉಳ್ಳಂತಹ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು ಗ್ರಾಮ ಸ್ವರಾಜ್ಯ. ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಜೊತೆಗೆ ಸಾಮಾಜಿಕ ಜವಾಬ್ದಾರಿ ಮತ್ತು ಸಾಮಾಜಿಕ ಸೇವೆ, ರಾಷ್ಟ್ರ ಸೇವೆಯಂತಹ ಉದಾತ್ತವಾಗಿರ್ತಕ್ಕಂತಹ ಧ್ಯೇಯಗಳನ್ನ, ಮೌಲ್ಯಗಳನ್ನ ಒಳಗೊಂಡಿರ್ತಕ್ಕಂತಹ ಅವರ ಕನಸನ್ನ ಈಡೇರಿಸೋದಕ್ಕೆ ನಮ್ಮ ಭಾರತ ಸರ್ಕಾರ ಡಾಕ್ಟರ್ ರಾಧಾಕೃಷ್ಣನ್ ಸಮಿತಿ, ಡಾಕ್ಟರ್ CD ದೇಶಮುಖ್ ಸಮಿತಿ, KG ಸೈಯುದ್ದೀನ್ ಸಮಿತಿ, ಹೀಗೆ ಹಲವಾರು ಸಮಿತಿಗಳನ್ನ ರಾಷ್ಟ್ರ ಮಟ್ಟದಲ್ಲಿ ರಚನೆ ಮಾಡಿ ಆ ಸಮಿತಿಗಳ ಮೂಲಕವಾಗಿ ವಿದ್ಯಾರ್ಥಿಗಳಲ್ಲಿ ಈ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಮೂಡಿಸುವ ಒಂದು ಪರಿಕಲ್ಪನೆಯನ್ನ ಇಟ್ಕೊಂಡು